ನಮಸ್ಕಾರ ಎಲ್ಲರಿಗೂ. ನಾನು ಕಳೆದ ವಿಡಿಯೋದಲ್ಲಿ ಒಂದು ಉಲ್ಲನ್ ಪ್ಯಾಟರ್ನನ್ನು ಹೇಳಿಕೊಟ್ಟಿದ್ದೆ. ಈಗ ಅದನ್ನೇ ಪರ್ಸಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಎಣ್ಕೊಂಡಿರ್ತೀವಲ್ವ, ಅದರ ಸುತ್ತಲೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗುವಂಥದ್ದು. ಹೀಗೆ 4 ಕಡೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು ನೋಡಿ. ಇಲ್ಲಿ ಹಾಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ 2 ಕಡೆ. ಈಗ ಇದಕ್ಕೆ ಒಂದು ಜಿಪ್ಪನ್ನು ತಗೊಳ್ಬೇಕು. ಹಾಗೆ ನೋಡಿ 4 ಕಡೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾಯಿತು. ಈಗ ಅದೇ ಸೈಜಿಗೆ 2 ಪದರ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಹೊಲ್ಕೊಳ್ಬೇಕು. 4 ಕಡೆ ಹೊಲ್ಕೊಂಡು ಆದಮೇಲೆ ಈ ಜಿಪ್ಪನ್ನು ಇಟ್ಟು ನೋಡ್ಕೊಳ್ಬೇಕು ಎಷ್ಟು ಅಳತೆಗೆ ಬೇಕು ಅಂತ. ನಂತರ ಇದ್ರ ಜೊತೆಗೆ ಈ ಲೈನಿಂಗ್ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಒಳಗೆ ಕಾಣೋದಿಲ್ಲ ಅಲ್ವಾ, ಹಾಗಾಗಿ ಯಾವ ಕಲರಿನ ಬಟ್ಟೆ ಆದರೂ ಹಾಕ್ಕೊಳ್ಬೋದು. ಆದಷ್ಟು ಮನೆಯಲ್ಲೇ ಇದ್ದಂಥ ವಸ್ತುಗಳಿಂದ ಇದನ್ನು ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಮಧ್ಯ ಜಿಪ್ಪು ಇಟ್ಟು ಒಂದು ಕಡೆ ಉಲ್ಲನ್ ಪ್ಯಾಟರ್ನು, ಮತ್ತೊಂದು ಕಡೆ ಬಟ್ಟೆಯನ್ನು ಇಟ್ಟು ಹೊಲ್ಕೊಳ್ತಾ ಬರಬೇಕು. ಇದೇ ರೀತಿ ಹೀಗೆ ಮತ್ತೊಂದು ತುದಿಯವರೆಗೆ ಹೊಲ್ಕೊಳ್ಬೇಕು. ಈಗ ಒಂದು ಬದಿ ಈಗ ಆಯಿತು. ಈಗ ಮತ್ತೊಂದು ಸೈಡ್ಗೆ ಜಿಪ್ಪನ್ನು ಯಾವ ಥರ ಇಟ್ಟು ಸರಿ ಬರ್ತದೆ ಅಂಥೇಳಿ ನೋಡಿಕೊಂಡು ನೋಡಿ ಈ ಥರ ಹೊಲ್ಕೊಳ್ಳುವಂಥದ್ದು. ನೋಡಿ ಇಲ್ಲೂ ಕೂಡ ತುದಿಯವರೆಗೆ ಹೊಲಿದಾದ್ಮೇಲೆ ಹೀಗೆ ಕಾಣ್ತದೆ. ನೋಡಿ ಈ ಥರ ಬಟ್ಟೆಯನ್ನು ಇದನ್ನೇ ಉಲ್ಟಾ ಇದ್ದಿದ್ದನ್ನು ಸರಿ ಮಾಡಿಕೊಂಡು ಈ ಥರ ಸೇರಿಸ್ಕೊಳ್ಳುವಂಥದ್ದು ನೋಡಿ. ಎಕ್ಸ್ಟ್ರಾ ಇರುವಂಥ ಜಿಪ್ಪನ್ನು ಸೈಡಿಗೆ ಅಳತೆ ನೋಡಿಕೊಂಡು ಕಟ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಈಗ ಆ ಲೈನಿಂಗ್ ಬಟ್ಟೆಗೂ ಮತ್ತು ಜಿಪ್ಪಿಗೂ ಸೇರಿಸಿ ಹೀಗೆ ಒಳಭಾಗದಿಂದ ಅದನ್ನು ಹೊಲ್ಕೊಳ್ಬೇಕು.
ನೋಡಿ ಎರಡೂ ಬದಿಗೆ ಈ ಥರ ಮಾಡಿ ಆದಮೇಲೆ ಹೀಗೆ ಕಾಣ್ತದೆ. ಈಗ ಉಲ್ಲನ್ ಪ್ಯಾಟರ್ನನ್ನು ಎರಡೂ ಬದಿಗೆ ಜೋಡಿಸ್ಕೊಳ್ಬೇಕು. ನೋಡಿ ಈ ಥರ ಜಿಪ್ಪನ್ನು ಒಳ ಸೈಡಿಗೆ ಹಾಕ್ಕೊಂಡು ಎರಡೂ ಕಡೆ ಉಲ್ಲನ್ನಿಂದನೇ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ಜಿಪ್ಪನ್ನು ಹಲವಾರು ರೀತಿಯಾಗಿ ಹಚ್ಬೋದು. ನಾನಿಲ್ಲಿ ಒಂದು ಥರ ತೋರಿಸಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಥರ ಜಿಪ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಈ ಥರ ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರುವಂಥದ್ದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಆದಷ್ಟು ಮನೇಲಿರುವಂಥ ಮಟೀರಿಯಲಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಎರಡೂ ಕಡೆಗೂ ಇದೇ ಥರ ಸಿಂಗಲ್ ಕ್ರೋಶವನ್ನು ಹಾಕಿ ಆದಮೇಲೆ ಪರ್ಸ್ ರೆಡಿಯಾಗುತ್ತೆ. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ಇದನ್ನು. ನಾನಿಲ್ಲಿ ಎರಡೂ ಬದಿಗೂ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ನೋಡಿ ರೆಡಿ ಆಯಿತು ಪರ್ಸು. ಇದನ್ನೇ ಸ್ವಲ್ಪ ದೊಡ್ಡದು ಮಾಡಿದರೆ ಹ್ಯಾಂಡ್ ಬ್ಯಾಗ್ ಕೂಡ ಮಾಡ್ಬೋದು. ಇಲ್ಲಿ ಮತ್ತೆ ಒಳಗೆ ಮತ್ತೊಂದು ಜಿಪ್ಪು ಕೂಡ ಹಚ್ಬೋದು. ನಾನಿಲ್ಲಿ ಒಂದೇ ಜಿಪ್ ಹಚ್ಚೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.